ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರ ಅದನ್ನ ನಾವು ನೋಡ್ತಾ ಹೋಗೋಣ. ಓಕೆನಾ? ಸೊ ಕಂಪ್ಲೀಟ್ ಆಗಿ ಸೊ ಪಾರ್ಟ್ 1 ಟೆಕ್ಸ್ಟ್ ಬುಕ್ ಅಲ್ಲಿ ಎಷ್ಟು ಚಾಪ್ಟರ್ಸ್ ಇದೆ ಓಕೆನಾ ಮಕ್ಕಳ? ಸೊ 2 ಕೆಮಿಸ್ಟ್ರಿ, ಸೊ 2 ಬಯಾಲಜಿ ಚಾಪ್ಟರ್ಸ್ ಅಂಡ್ 2 ಇಸ್ ಫಾರ್ ಓಕೆ. ಅಂಡ್ ಈವನ್ ವಾಟ್ಸ್ಆಪ್ ಚಾನಲ್ ಅಲ್ಲೂ ನೀವು ಫಾಲೋನ ಮಾಡ್ಬೋದು. ಓಕೆ, ನಮಗೆ 7 ಚಾಪ್ಟರ್ಸ್ ಇದೆ ಮಕ್ಕಳ. ಸೊ ಅದರಲ್ಲಿ 2 ಚಾಪ್ಟರ್ಸ್ ಕೆಮಿಸ್ಟ್ರಿ ಇದೆ, ಸೊ 3 ಚಾಪ್ಟರ್ಸ್ ಬಯೋ ಇದೆ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಮ್ಮ ವೇದಾಂತ SLC 10 ಚಾನಲ್ಗೆ ವೆಲ್ಕಮ್ ಯು ಆಲ್. ನಾನು ನಿಮ್ಮ ಮಾಸ್ಟರ್ ಟೀಚರ್ ವರ್ಷಿಣಿಮಾ. ಓಕೆ ಮಕ್ಕಳ, ಸೊ ಇವತ್ತು ನಾವು ಏನು ನೋಡೋಣ ಅಂತಂದ್ರೆ, ಸೊ ಚಾಪ್ಟರ್ ಬೈ ಚಾಪ್ಟರು ಸೊ ಎಷ್ಟು ವೇಟೇಜ್ ಇದೆ ಅದಕ್ಕೆ. ಓಕೆನಾ? ಸೊ ವೇಟೇಜ್ ಅಂದ ತಕ್ಷಣ ಮಕ್ಕಳ, ಸೊ ಇಟ್ಸ್ ಆಲ್ ಅಬೌಟ್ ಆ ಚಾಪ್ಟರ್ ಇಂದ ಎಷ್ಟು ಕ್ವಶನ್ಸ್ನ ಕೇಳ್ತಾರೆ, ಸೊ ಟೋಟಲ್ ಆಗಿ ಆ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ಗೆ ಕೇಳ್ಬೋದು. ಓಕೆನಾ ಮಕ್ಕಳ? ಸೊ ಫಾರ್ ಎಕ್ಸಾಂಪಲ್ ಒಂದು ಚಾಪ್ಟರ್ ಇಂದ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಅಥವಾ 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ, ಅಥವಾ 3 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರ, ಅದನ್ನ ನಾವು ನೋಡ್ತಾ ಹೋಗೋಣ. ಓಕೆನಾ? ಸೊ ಕಂಪ್ಲೀಟ್ ಆಗಿ ಸೊ ಪಾರ್ಟ್ 1 ಟೆಕ್ಸ್ಟ್ ಬುಕ್ ಅಲ್ಲಿ ಎಷ್ಟು ಚಾಪ್ಟರ್ಸ್ ಇದೆ, ಪಾರ್ಟ್ 2 ಟೆಕ್ಸ್ಟ್ ಬುಕ್ ಅಲ್ಲಿ ಎಷ್ಟು ಚಾಪ್ಟರ್ಸ್ ಇದೆ ಅನ್ನೋದನ್ನ ನಾವು ಫುಲ್ ಡೀಟೇಲ್ಡ್ ಆಗಿ ಇವತ್ತು ತಿಳ್ಕೊಳ್ಳೋಣ. ಓಕೆ, ಸೊ ಇದನ್ನ ನೀವು ಫಸ್ಟ್ ಯಾವುದೇ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಕ್ಕಳ, ಸೊ ಸ್ಟಡಿ ಮಾಡೋಕ್ಕಿಂತ ಮುಂಚೆ ಸೊ ಫಸ್ಟ್ ನೀವು ಆ ಚಾಪ್ಟರಿಗೆ ಎಷ್ಟು ವೇಟೇಜ್ ಇದೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಸೊ ವೇಟೇಜ್ ಅಂತ ಗೊತ್ತಾಯ್ತಲ್ವಾ ಮಕ್ಕಳ? ಸೊ ದಟ್ ಈಸ್ ದ ಫಸ್ಟ್ ಮೇನ್ ಥಿಂಗ್ ನೀವು ನೋಡಬೇಕು. ಅಂಡ್ ಸೆಕೆಂಡ್ ಒನ್ ಏನು ಅಂತಂದ್ರೆ ಮಕ್ಕಳ, ಇಟ್ಸ್ ಆಲ್ ಅಬೌಟ್ ದ ಯಾವ ಟೈಪ್ ಕ್ವಶನ್ಸ್ನ ಕೇಳ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ 1 ಮಾರ್ಕ್ಸ್ ಕೇಳ್ತಾರ, 2 ಮಾರ್ಕ್ಸ್ ಕೇಳ್ತಾರ, ಅಥವಾ 3 ಮಾರ್ಕ್ಸ್ ಕೇಳ್ತಾರ, ಇಲ್ಲ 4 or 5. ಓಕೆನಾ ಮಕ್ಕಳ? ಸೊ ಫಸ್ಟ್ ಇದನ್ನ ನಿಮ್ಗೆ ಕ್ಲಿಯರ್ ಆಗಿರ್ಬೇಕು. ಈ ಚಾಪ್ಟರ್ ಇಂದ ಇಷ್ಟೇ ಕ್ವಶನ್ಸ್ ಕೇಳೋದು, 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್, ಈ ತರ ನಿಮ್ಗೆ ಫುಲ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಒಂದೊಂದು ಚಾಪ್ಟರ್ ಅಲ್ಲೂ ಯಾವ್ದೇ ಕೇಳ್ತಾರೆ ಅನ್ನೋದನ್ನ ಗೊತ್ತಿರ್ಬೇಕು ಮಕ್ಕಳ. ಓಕೆನಾ? ಸೊ ಅದು ನಾವು ಇವತ್ತು ಫಸ್ಟ್ ತಿಳಿತಾ ಹೋಗ್ತೀವಿ. ಓಕೆ, ಸೊ ದಟ್ ಈಸ್ ಎ ಚಾಪ್ಟರ್ ಬೈ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ನೋ ಅಬೌಟ್ ದ ಏನೇನು ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ಬಿಫೋರ್ ದಟ್ ಮಕ್ಕಳ, ಸೊ ನಮ್ಮ ವೇದಾಂತ SLC 10th ಚಾನೆಲ್ನ ನೀವು ಏನಾದರೂ ಸಬ್ಸ್ಕ್ರೈಬ್ನ ಮಾಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ನ ಮಾಡಿ ಮಕ್ಕಳ. ಓಕೆ, ಸೊ ನಿಮಗೆ ಯಾವುದು ಕಂಟೆಂಟ್ ಮಿಸ್ ಆಗಬಾರ್ದು, ಅದಕ್ಕೋಸ್ಕರನೇ. ಓಕೆ, ಆ್ಯಂಡ್ ಈವನ್ ವಾಟ್ಸಪ್ ಚಾನಲಲ್ಲೂ ನೀವು ಫಾಲೋನ ಮಾಡ್ಬೋದು. ಓಕೆನಾ ಮಕ್ಕಳ? ಆ್ಯಂಡ್ ಈವನ್ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟಲ್ಲಿ ವೇದಾಂತ ವೈಬ್ಸ್ ಅಂತ ಇದೆ ಮಕ್ಕಳ. ಓಕೆ, ಸೊ ವೇದಾಂತ ವೈಬ್ಸ್ ಅಂತ ಇದೆ. ಓಕೆ, ನೀವು ಅದರಲ್ಲೂ ಫಾಲೋ ಮಾಡಿ. ಸೊ ಇದರಲ್ಲಂತೂ ಖಂಡಿತ ನೀವು ಮಾಡಿರ್ತೀರ ಅಂತ ಗೊತ್ತು ನನಗೆ. ಓಕೆ, ಸೊ ವಾಟ್ಸಪ್ ಚಾನಲಲ್ಲೂ ಫಾಲೋ ಮಾಡಿ, ಟೆಲಿಗ್ರಾಮಲ್ಲೂ ಫಾಲೋ ಮಾಡಿ. ಸೊ ನಿಮಗೆ ಮೆಟೀರಿಯಲ್ಸ್ ಆಗಿರ್ಬೋದು ಈಸಿಯಾಗಿ ಸಿಗ್ತಾ ಆಗುತ್ತೆ. ಓಕೆ, ಸೊ ಹಾಗಿದ್ರೆ ನೋಡ್ತಾ ಹೋಗೋಣವಾ? ಸೊ ಮಕ್ಕಳ, ದಿಸ್ ಇಸ್ ದ ಪಾರ್ಟ್ 1 ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು ನಿಮಗೆ. ಓಕೆ, ಸೊ ದಿಸ್ ಇಸ್ ದ ಪಾರ್ಟ್ 1. ಸೊ ಪಾರ್ಟ್ 1 ಅಲ್ಲಿ ಇರೋ ಅಂತ ಚಾಪ್ಟರ್ಸ್. ಓಕೆನಾ ಮಕ್ಕಳ? ಸೊ ಪಾರ್ಟ್ 1 ಅಲ್ಲಿ ಎಷ್ಟು ಚಾಪ್ಟರ್ಸ್ ಇದೆ ನೋಡ್ತಾ ಹೋಗೋಣ. ಸೊ ದಿಸ್ ಇಸ್ ದ ಫಾರ್ ಚಾಪ್ಟರ್ 1, ಚಾಪ್ಟರ್ 2. ಸೊ ಇದೆರಡು ಯಾವುದು ಮಕ್ಕಳ? ಸೊ ದಿಸ್ ಇಸ್ 2 ಫಾರ್ ಕೆಮಿಸ್ಟ್ರಿ ಅಲ್ವಾ? ಕೆಮಿಸ್ಟ್ರಿಗೆ. ಓಕೆನಾ ಮಕ್ಕಳ? ಸೊ ದೀಸ್ 2 ಚಾಪ್ಟರ್ 5 ಅಂಡ್ ಚಾಪ್ಟರ್ 6, ದೀಸ್ 2 ಆರ್ ಬಯೋ. ಓಕೆನಾ ಮಕ್ಕಳ? ಸೊ ದೀಸ್ 2 ಫಾರ್ ಬಯೋ. ಈ ಲಾಸ್ಟ್ ಚಾಪ್ಟರ್ 11 ಅಂಡ್ ಚಾಪ್ಟರ್ 12 ಯಾವುದು ಮಕ್ಕಳ? ಸೊ ದೀಸ್ 2 ಆರ್ ಫಿಸಿಕ್ಸ್ ಅಲ್ವಾ? ಓಕೆನಾ ಮಕ್ಕಳ? ಸೊ ದೀಸ್ 2 ಆರ್ ಫಿಸಿಕ್ಸ್. ಓಕೆನಾ ಮಕ್ಕಳ? ಸೊ ಗೊತ್ತಾಯ್ತಾ? ಸೊ ಟೋಟಲ್ ಆಗಿ 6 ಚಾಪ್ಟರ್ಸ್ ಇದೆ, ದಟ್ ಈಸ್ ಇನ್ ದ ಪಾರ್ಟ್ 1 ಟೆಕ್ಸ್ಟ್ ಬುಕ್. ಓಕೆನಾ ಮಕ್ಕಳ? ಸೊ 2 ಕೆಮಿಸ್ಟ್ರಿ, ಸೊ 2 ಬಯಾಲಜಿ ಚಾಪ್ಟರ್ಸ್ ಅಂಡ್ 2 ಇಸ್ ಫಾರ್ ಫಿಸಿಕ್ಸ್. ಓಕೆನಾ ಮಕ್ಕಳ? ಸೊ ದಿಸ್ ಇಸ್ ದ ಪಾರ್ಟ್ 1. ನೆಕ್ಸ್ಟ್, ಸೊ ದಿಸ್ ಇಸ್ ಏನು ಅಂತಂದ್ರೆ ಮಕ್ಕಳ, ಸೊ ದಿಸ್ ಇಸ್ ದ ಇದು ಯಾವ್ದು ಅಂತಂದ್ರೆ ಮಕ್ಕಳ, ದಿಸ್ ಇಸ್ ಫಾರ್ ದ ಪಾರ್ಟ್ 2 ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಚಾಪ್ಟರ್ಸ್. ಓಕೆನಾ? ಸೊ ಪಾರ್ಟ್ 2 ಚಾಪ್ಟರ್ಸ್ ಇರೋದು. ಸೊ ಇದ್ರಲ್ಲೂ ನೋಡ್ತಾ ಹೋಗೋಣ. ದಿಸ್ ಇಸ್ ದ ಚಾಪ್ಟರ್ 3 ಮತ್ತು ಚಾಪ್ಟರ್ 4 ಯಾವುದು ಮಕ್ಕಳ? ಸೊ ಇಟ್ಸ್ ಆಲ್ ಅಬೌಟ್ ದ ಕೆಮಿಸ್ಟ್ರಿ. ಓಕೆನಾ? ಸೊ ನೆಕ್ಸ್ಟ್, ಸೊ ಚಾಪ್ಟರ್ 7 ಮತ್ತೆ ಚಾಪ್ಟರ್ 8 ಏನಿದೆ ಅಲ್ವಾ, ಮತ್ತೆ ಲೈಟ್ ರಿಫ್ಲೆಕ್ಷನ್ ಇಂದ ನೋಡಕ್ ಹೋಗ್ಬಿಡಿ. ಓಕೆ, ಸೊ ಚಾಪ್ಟರ್ 7, ಚಾಪ್ಟರ್ 8 ಏನಿದೆ ಅಲ್ವಾ, ಸೊ ಇಟ್ಸ್ ಆಲ್ ಅಬೌಟ್ ದ ಬಯೋ. ಓಕೆನಾ ಮಕ್ಕಳ? ಸೊ ಇಟ್ಸ್ ಆಲ್ ಅಬೌಟ್ ದ ಬಯೋ. ನೆಕ್ಸ್ಟ್, ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್, ದ ಹ್ಯೂಮನ್ ಐ ಅಂಡ್ ದ ಕಲರ್ಫುಲ್ ವರ್ಲ್ಡ್. ಓಕೆನಾ ಮಕ್ಕಳ? ಸೊ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್, ದ ಹ್ಯೂಮನ್ ಐ ಅಂಡ್ ದ ಕಲರ್ಫುಲ್ ವರ್ಲ್ಡ್ ಏನಿದೆ ಅಲ್ವಾ ಮಕ್ಕಳ, ಸೊ ದೀಸ್ 2 ಆರ್ ಫಿಸಿಕ್ಸ್. ಓಕೆನಾ ಮಕ್ಕಳ? ಸೊ ಗೊತ್ತಾಯ್ತಾ? ಅಟ್ ದ ಲಾಸ್ಟ್ ಚಾಪ್ಟರ್ 13 ಏನಿದೆ ಅಲ್ವಾ ಮಕ್ಕಳ, ಸೊ ಚಾಪ್ಟರ್ 13 ಇದೆಯಲ್ವಾ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಬಯೋ.
ಓಕೆನಾ ಮಕ್ಕಳ, ಕ್ಲಿಯರಾ? ಸೊ ಇದ್ರಲ್ಲಿ ಎಷ್ಟು ಚಾಪ್ಟರ್ಸ್ ಇದೆ ಆಗಿದ್ರೆ? ಸೊ 1 2 3 4 5 6 7 ಚಾಪ್ಟರ್ಸ್ ಇದೆ ಮಕ್ಕಳ. ಸೊ ಅದರಲ್ಲಿ 2 ಚಾಪ್ಟರ್ಸ್ ಕೆಮಿಸ್ಟ್ರಿ ಇದೆ, ಸೊ 3 ಚಾಪ್ಟರ್ಸ್ ಬಯೋ ಇದೆ ಅಂಡ್ 2 ಚಾಪ್ಟರ್ಸ್ ಫಿಸಿಕ್ಸ್ ಇದೆ. ಓಕೆ, ಸೊ ಇದು ನಿಮಗೆ ಫಸ್ಟ್ ಗೊತ್ತಿರಬೇಕು. ಓಕೆನಾ ಮಕ್ಕಳ, ಕ್ಲಿಯರಾ? ಸೊ ದಿಸ್ ಇಸ್ ಫಾರ್ ದ ಪಾರ್ಟ್ 2. ನೆಕ್ಸ್ಟ್, ಸೊ ಇದಿಷ್ಟು ನಿಮಗೆ ಟೋಟಲ್ ಆಗಿ ಇರೋದು ಮಕ್ಕಳ. ಓಕೆನಾ? ಸೊ ಚಾಪ್ಟರ್ಸ್ ಎಷ್ಟಿದೆ ನಿಮಗೆ ಟೋಟಲ್ ಆಗಿ? ಸೊ ಇಟ್ಸ್ ಆಲ್ ಅಬೌಟ್ ದ 13 ಚಾಪ್ಟರ್ಸ್ ಇದೆ ನಿಮಗೆ. ಓಕೆ, ಸೊ 13 ಚಾಪ್ಟರ್ಸ್ ಇದೆ. ಫಸ್ಟ್ ನಿಮಗೆ ಎಷ್ಟು ಬರುತ್ತೆ ಮಕ್ಕಳ? ಸೊ ದಿಸ್ ಈಸ್ ಫಾರ್ ದ ಪಾರ್ಟ್ 1. ಓಕೆನಾ ಮಕ್ಕಳ? ಸೊ ದಿಸ್ ಈಸ್ ಫಾರ್ ಪಾರ್ಟ್ 1. ಓಕೆನಾ? ಸೊ ಇನ್ನು ನೆಕ್ಸ್ಟ್ ಮಿಕ್ಕಿದೆಲ್ಲ ಯಾವ್ದಕ್ಕೆ ಬರುತ್ತೆ? ಟೆಕ್ಸ್ಟ್ ಬುಕ್ 2 ಮಕ್ಕಳ. ಸೊ ದಿಸ್ ಈಸ್ ಫಾರ್ ಪಾರ್ಟ್ 2. ಓಕೆನಾ ಮಕ್ಕಳ? ಸೊ ದಿಸ್ ಈಸ್ ಫಾರ್ ಪಾರ್ಟ್ 2. ಸೊ ಇಲ್ಲಿಂದ ಇಷ್ಟು ಪಾರ್ಟ್ 2, ದಿಸ್ ಇಸ್ ದ ಪಾರ್ಟ್ 1. ಓಕೆ, ಸೊ ಇದಿಸ್ ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನೋಡೋಣ ಏನು ಅಂತಂದ್ರೆ ಮಕ್ಕಳ, ಇಟ್ಸ್ ಆಲ್ ಅಬೌಟ್ ದ ವೇಟೇಜ್. ಸೊ ಒಂದೊಂದು ಚಾಪ್ಟರಿಗೆ ದಟ್ಸ್ ಕಾಲ್ಡ್ ದ ಬ್ಲೂ ಪ್ರಿಂಟ್ ಮಕ್ಕಳ, ಅಲ್ವಾ? ಸೊ ಬ್ಲೂ ಪ್ರಿಂಟ್ ನ ನೋಡ್ತಾ ಹೋಗ್ತೀವಿ. ಸೊ ದ ಫಸ್ಟ್ ನಾವ್ ಯಾವ್ದು ನೋಡೋಣ ಅಂತಂದ್ರೆ, ಫಸ್ಟ್ ಚಾಪ್ಟರ್ ಯಾವ್ದು ಮಕ್ಕಳ? ಸೊ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಶನ್ಸ್. ಇದು ತುಂಬಾ ಇಂಪಾರ್ಟೆಂಟ್, ಇದು ನಿಮ್ಗೆ ಗೊತ್ತಿರ್ಲೇಬೇಕು ಮಕ್ಕಳ. ಓಕೆ, ಸೊ ಫಸ್ಟ್ ಏನೇನ್ ನೋಡ್ತೀವಿ ಅಂತಂದ್ರೆ, 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರ, 2 ಮಾರ್ಕ್ಸ್ ಕ್ವಶನ್ 2 ಚಾಯ್ಸ್ ಇರುತ್ತೆ ಅಲ್ವಾ ಮಕ್ಕಳ? ಸೊ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರ. 3 ಮಾರ್ಕ್ಸ್ ಕ್ವಶನ್ಸ್ 4 ಚಾಯ್ಸಸ್ ಇರುತ್ತೆ ಅಲ್ವಾ? ಸೊ 3 ಮಾರ್ಕ್ಸ್ ಕ್ವಶನ್ಸ್ 4 ಮಾರ್ಕ್ಸ್ ಕ್ವಶನ್ಸ್ಗೆ 1 ಚಾಯ್ಸ್ ಇದೆ. ಓಕೆ, ಅದನ್ನ ಕೇಳ್ತಾರ. ಲಾಸ್ಟ್ ಮಕ್ಕಳ 5 ಮಾರ್ಕ್ಸ್ ಕ್ವಶನ್ಸ್ ಯಾವ್ದು ಕೇಳ್ತಾರೆ ಅಂತ. ಸೊ ದಿಸ್ ಈಸ್ ದ ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಕೇಳ್ತಾರೆ ಮಕ್ಕಳ ಆ ಚಾಪ್ಟರ್ ಇಂದ, ಅಂಡ್ ಟೋಟಲ್ ಮಾರ್ಕ್ಸ್ ಎಷ್ಟಿದೆ ಅನ್ನೋದನ್ನ. ಓಕೆನಾ? ಸೊ ಫಸ್ಟ್ ಇದರಲ್ಲಿ ಮಕ್ಕಳ ನಾವು ನೋಡ್ತಾ ಹೋಗೋಣ. ಸೊ ಯಾವ್ದ್ಯಾವ್ದು ಚಾಪ್ಟರ್ಸಿಗೆ ಎಷ್ಟೆಷ್ಟು ವೇಟೇಜ್ ಇದೆ, ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಚಾಪ್ಟರ್ಸ್. ಫಾರ್ ಎಕ್ಸಾಂಪಲ್, ಸೊ ಟೋಟಲ್ ಮಾರ್ಕ್ಸ್ ಎಷ್ಟಿದೆ ಮಕ್ಕಳ? ಇದರಲ್ಲಿ 8 ಇದೆ ಅಲ್ವಾ? ಸೊ ಇದು ಕೂಡ 8 ಇದೆ. ಸೊ ಇದರಲ್ಲಿ ನೋಡೋದಾದ್ರೆ 8 ಮಾರ್ಕ್ಸ್ ಜಾಸ್ತಿ ಇದೆ ಅಲ್ವಾ? ಸೊ ಇದ್ಯಾವ ಚಾಪ್ಟರ್ಸ್ ಆಗಿರೋ ಮಕ್ಕಳ? ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಓಕೆನಾ ಮಕ್ಕಳ? ಸೊ ಗೊತ್ತಾಯ್ತಾ? ನೆಕ್ಸ್ಟ್ ಟೋಟಲ್ ಮಾರ್ಕ್ಸ್ ಎಷ್ಟಿದೆ ಮಕ್ಕಳ? 8. ದಟ್ ಇಸ್ ದ ಲೈಫ್ ಪ್ರೊಸೆಸ್. ಇದು ಕೂಡ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಓಕೆನಾ ಮಕ್ಕಳ? ನೆಕ್ಸ್ಟ್ ಪ್ರಿಯಾರಿಟಿ ವೈಸ್ ನಾವು ಕೊಡೋದಾದ್ರೆ 7 ಮಾರ್ಕ್ಸ್ಗೆ ಕೊಡ್ತಾ ಹೋಗೋಣ. ಓಕೆ, ಸೊ 7 ಮಾರ್ಕ್ಸ್ಗೆ ಕೊಡೋಣ. ಓಕೆನಾ? ಸೊ ದೀಸ್ ಟು 7 ಮಾರ್ಕ್ಸ್ ಅಲ್ವಾ ಮಕ್ಕಳ? ನೆಕ್ಸ್ಟ್ ಪ್ರಿಯಾರಿಟಿ ಯಾವ್ದಕ್ಕೆ ಬರುತ್ತೆ? ಲಾಸ್ಟ್, ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಮಕ್ಕಳ. ಓಕೆ, ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ ಮಕ್ಕಳ? ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಕೂಡ ವೆರಿ ಇಂಪಾರ್ಟೆಂಟ್. ಓಕೆನಾ ಮಕ್ಕಳ? ಕ್ಲಿಯರಾ? ನೆಕ್ಸ್ಟ್ ಇನ್ನ ಉಳಿದ ಚಾಪ್ಟರ್ಸ್ ಅಲ್ಲೂ ನೋಡೋಣ. ಸೊ ಇದ್ರಲ್ಲೂ ಮಕ್ಕಳ ದ ಫಸ್ಟ್ ಪ್ರಿಯಾರಿಟಿಲಿ ನಾವು ಇಡೋದಾದ್ರೆ 8 ಮಾರ್ಕ್ಸ್ ಸಿಗಿದೆ. ಓಕೆನಾ? ಸೊ ಅದು ಕೂಡ ವೆರಿ ಇಂಪಾರ್ಟೆಂಟ್. ಯಾವ್ದು ಮಕ್ಕಳ? ಸೊ 9th one, ದಟ್ ಇಸ್ ಅ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್. ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ ಮಕ್ಕಳ? ಸೊ ದೆನ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಕೂಡ ವೆರಿ ಇಂಪಾರ್ಟೆಂಟ್. ಓಕೆನಾ ಮಕ್ಕಳ? ಸೊ ಈಸಿಯಾಗಿ ನೀವು ಸ್ಕೋರ್ನ ಜಾಸ್ತಿಯಾಗಿ ಮಾಡ್ಬೋದು. ಸೊ ಇದ್ರನ್ನ ನೀವು ಫಸ್ಟ್ ಕಲ್ತಿರೋದು. ಇದ್ರಲ್ಲಿ ನೆಕ್ಸ್ಟ್ ಯಾವ್ದಿದೆ ಮಕ್ಕಳ? ಸೊ 6 ಇದೆ, 5 ಇದೆ, 4 ಇದೆ, 3 ಇದೆ. ಓಕೆ, ನೋಡೋಣ ಆಗಿದೆ. ಸೊ ಫಸ್ಟ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಶನ್ಸ್ ಅಲ್ಲಿ ಮಕ್ಕಳ ಸೊ ಏನ್ ಕೇಳ್ತಾರೆ, ಯಾವ್ದಾವ್ ತರ ಕ್ವಶನ್ಸ್ ನ ಕೇಳ್ತಾರೆ ಅಂತ ನೋಡ್ತಾ ಹೋಗೋಣವಾ. ಓಕೆ, ಸೊ 1 ಮಾರ್ಕ್ಸ್ ಕ್ವಶನ್ಸ್ ಮಕ್ಕಳ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಶನ್ಸ್ ಅಲ್ಲಿ ಕೇಳ್ತಾರೆ. ಎಸ್, ಓಕೆನಾ. ಸೊ ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ ಕೇಳಲ್ಲ ಮಕ್ಕಳ, ನೋ. ಓಕೆನಾ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ಸ್ 1 ಕೇಳ್ತಾರೆ. ಓಕೆ, ಸೊ 1 ಕೇಳ್ತಾರೆ. ಇದರಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್ ಕೇಳಲ್ಲ ಮಕ್ಕಳ, 5 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ. ಓಕೆ, ದೇರ್ ಇಸ್ ನೋ. ಓಕೆನಾ. ಸೊ ಟೆನ್ಷನ್ ಪಡೋದಿಲ್ಲ. 4 ಮಾರ್ಕ್ಸ್ ಕ್ವಶನ್ಸ್ ಕೇಳಲ್ಲ, 5 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ. ನಂಬರ್ ಆಫ್ ಕ್ವಶನ್ಸ್ 2 ಕೇಳ್ತಾರೆ ಮಕ್ಕಳ. ಒಂದು 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಇನ್ನೊಂದು 3 ಮಾರ್ಕ್ಸ್ ಕ್ವಶನ್ 1 ಕೇಳ್ತಾರೆ. ಟೋಟಲ್ 2 ಕ್ವಶನ್ಸ್ ಎಷ್ಟಾಯ್ತು ಮಕ್ಕಳ? 4 ಮಾರ್ಕ್ಸ್ ಆಯ್ತು ಅಲ್ವಾ. ಸೊ 3 ಮಾರ್ಕ್ಸ್ 1 ಮಾರ್ಕ್ಸ್ ಇಂದ 1 ಕ್ವಶನ್. ಸೊ ನೆಕ್ಸ್ಟ್ ನೋಡೋದಾದ್ರೆ ಮಕ್ಕಳ ನೆಕ್ಸ್ಟ್ ಚಾಪ್ಟರ್ ಆಸಿಡ್ಸ್ ಬೇಸಸ್ ಅಂಡ್ ಸಾಲ್ಟ್ಸ್ ಅಲ್ಲಿ 1 ಮಾರ್ಕ್ಸ್ ಕ್ವಶನ್ 1 ಕೇಳ್ತಾರೆ ಮಕ್ಕಳ. ಓಕೆನಾ. ಸೊ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಟೋಟಲ್ ಆಗಿ ಎಷ್ಟಾಯ್ತು ಮಕ್ಕಳ? 3 ಕ್ವಶನ್ಸ್ ಆಯ್ತು ಅಲ್ವಾ. ಸೊ ದಟ್ಸ್ ದ 1. ಇದರಲ್ಲಿ 4 ಮಾರ್ಕ್ಸ್ ಕೇಳಲ್ಲ, ಅಗೇನ್ 5 ಮಾರ್ಕ್ಸ್ ಕೇಳಲ್ಲ. ಓಕೆ, ಸೊ 3 ಮಾರ್ಕ್ಸ್ ಇಂದ ಒಂದು 3 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ದೆನ್ 2 ಮಾರ್ಕ್ಸ್ ಇಂದ 1 ಕ್ವಶನ್ ಕೇಳ್ತಾರೆ, 5 ಆಯ್ತು. 1 ಮಾರ್ಕ್ಸ್ ಇಂದ 1 ಕ್ವಶನ್, ಟೋಟಲ್ ಎಷ್ಟಾಯ್ತು ಮಕ್ಕಳ? 6 ಮಾರ್ಕ್ಸ್. ಓಕೆನಾ. ಸೊ 6 ಮಾರ್ಕ್ಸ್ ಆಯ್ತು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ದಟ್ ಈಸ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಮಕ್ಕಳ. ಸೊ 1 ಮಾರ್ಕ್ಸ್ ಇಂದ ಮಕ್ಕಳ 2 ಕ್ವಶನ್ಸ್ ನ ಕೇಳ್ತಾರೆ. ಓಕೆ, ಸೊ 2 ಕ್ವಶನ್ಸ್ ಕೇಳ್ತಾರೆ.
ದೆನ್ 2 ಮಾರ್ಕ್ಸ್ ಇಂದು 1 ಕ್ವಶನ್ ನ ಕೇಳ್ತಾರೆ, 3 ಮಾರ್ಕ್ಸ್ ಇಂದು ಕೂಡ 1 ಕ್ವಶನ್ ನ ಕೇಳ್ತಾರೆ. ಸೊ ಕೆಮಿಸ್ಟ್ರಿ ನೋಡೋದಾದ್ರೆ ಮಕ್ಕಳ ಇದ್ರಲ್ಲೂ ಕೂಡ ಅಪ್ ಟು 3rd ಚಾಪ್ಟರ್ ತನಕ ಇದ್ರಲ್ಲೂ ಇಲ್ಲ, 4 ಮಾರ್ಕ್ಸ್ ಇಂದು 5 ಮಾರ್ಕ್ಸ್ ಇನ್ ಕ್ವಶನ್ಸ್ ಇದ್ರಲ್ಲೂ ಇಲ್ಲ. ಓಕೆನಾ. ನೆಕ್ಸ್ಟ್ ಕಾರ್ಬೋನೇಟೆಡ್ ಕಾಂಪೌಂಡ್ಸ್ ಅಲ್ಲಿ ಮಕ್ಕಳ ಅಗೈನ್ 2 ಮಾರ್ಕ್ಸ್ ಇಂದು 2 ಕ್ವಶನ್ಸ್ ಕೇಳ್ತಾರೆ, ಅಂದ್ರೆ 1 ಮಾರ್ಕ್ಸ್ ಇಂದು 2 ಕ್ವಶನ್ಸ್ ನ ಕೇಳ್ತಾರೆ. ನೆಕ್ಸ್ಟ್ 2 ಮಾರ್ಕ್ಸ್ ಇಂದು 1 ಕ್ವಶನ್ ನ ಕೇಳ್ತಾರೆ ಮಕ್ಕಳ. ಸೊ ಕಾರ್ಬೋನೇಟೆಡ್ ಕಾಂಪೌಂಡ್ಸ್ ಅಲ್ಲಿ ಮಕ್ಕಳ 3 ಮಾರ್ಕ್ಸ್ ಇಲ್ಲ. ಓಕೆ. ಸೊ ನೆಕ್ಸ್ಟ್ ಏನ್ ಕೇಳ್ತಾರೆ ಅಂತಂದ್ರೆ 4 ಮಾರ್ಕ್ಸ್ 1 ಕ್ವಶನ್ ನ ಕೇಳ್ತಾರೆ. ಓಕೆ, ನೋಡ್ಬೋದು ಮಕ್ಕಳು ಆಲ್ಮೋಸ್ಟ್ ನೀವು ಕೆಮಿಸ್ಟ್ರಿನ ನೋಡೋದಾದ್ರೆ ಯಾವುದು ಕೂಡ 5 ಮಾರ್ಕ್ಸ್ ಕ್ವಶನ್ಸ್ ಇಲ್ವೇ ಇಲ್ಲ. ಓಕೆ, ಸೊ 5 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ. ಓಕೆ, 4 ಮಾರ್ಕ್ಸ್ 1 ಕೇಳ್ತಾರೆ, 2 ಮಾರ್ಕ್ಸ್ 1 ಕ್ವಶನ್ ಕೇಳ್ತಾರೆ, 1 ಮಾರ್ಕ್ಸ್ ಇಂದ 2 ಕ್ವಶನ್ಸ್ ನ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಲೈಫ್ ಪ್ರೊಸೆಸ್ ಬಂದ್ವಿ ಮಕ್ಕಳ. ಸೊ ಲೈಫ್ ಪ್ರೊಸೆಸ್ ಬಯೋಲಜಿಲಿ ಏನೇನು ಕೇಳ್ತಾರೆ ಅಂತ ನೋಡೋಣ. ಓಕೆ, ಸೊ ಬಯಾಲಜಿಲಿ ಮಕ್ಕಳ 1 ಮಾರ್ಕ್ಸ್ ಕ್ವಶನ್ ನ ಎಷ್ಟು ಕೇಳ್ತಾರೆ, ಫಸ್ಟ್ ಚಾಪ್ಟರ್ ಅಲ್ಲಿ 2 ಮಾರ್ಕ್ಸ್ 2 ಕ್ವಶನ್ಸ್ ಕೇಳ್ತಾರೆ, ದಟ್ ಇಸ್ 2 ಮಾರ್ಕ್ಸ್ ಬರುತ್ತೆ. 1 ಮಾರ್ಕ್ಸ್ ಇಂದ 1 ಕ್ವಶನ್ 2 ಕೇಳ್ತಾರೆ. ನೆಕ್ಸ್ಟ್ 2 ಮಾರ್ಕ್ಸ್ ಇನ್ ಕ್ವಶನ್ 1 ಕೇಳ್ತಾರೆ, 4 ಆಯ್ತಲ್ವಾ ಆಲ್ರೆಡಿ. ಸೊ ನೆಕ್ಸ್ಟ್ ಮಕ್ಕಳ 4 ಮಾರ್ಕ್ಸ್ ಇಂದು ಒಂದೇ ಒಂದು ಕೇಳ್ತಾರೆ, ಇದ್ರಲ್ಲೂ ಮಕ್ಕಳ 5 ಮಾರ್ಕ್ಸ್ ಇಂದ ಕೇಳಲ್ಲ. ಓಕೆ, ಅಂಡ್ 3 ಮಾರ್ಕ್ಸ್ ಇಂದ ಕೂಡ ಕೇಳಲ್ಲ. ಓಕೆನಾ. ನೆಕ್ಸ್ಟ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಲ್ಲಿ ಮಕ್ಕಳ ಇಟ್ಸ್ ಆಲ್ ಅಬೌಟ್ 6 ಮಾರ್ಕ್ಸ್ ಇದೆ ಅಲ್ವಾ. ಸೊ 1 ಮಾರ್ಕ್ಸ್ ಇಂದ 1 ಕೇಳ್ತಾರೆ, 2 ಮಾರ್ಕ್ಸ್ ಇನ್ ಕ್ವಶನ್ 1 ಕೇಳ್ತಾರೆ, 3 ಮಾರ್ಕ್ಸ್ ಕ್ವಶನ್ 1 ಕೇಳ್ತಾರೆ. ಇದರಲ್ಲಿ 3 ಮಾರ್ಕ್ಸ್ 4 ಮಾರ್ಕ್ಸ್ ಇಲ್ಲ ಮಕ್ಕಳ, 5 ಮಾರ್ಕ್ಸ್ ಕ್ವಶನ್ ಕೇಳಲ್ಲ. ಓಕೆ, ಕ್ಲಿಯರಾ? ಕೇಳಲ್ಲ. ನೆಕ್ಸ್ಟ್ ಹೌ ಡು ಆರ್ಗಾನಿಸಮ್ಸ್ ರೀಪ್ರೊಡ್ಯೂಸ್ ಮಕ್ಕಳ, ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ 1 ಮಾರ್ಕ್ಸ್ಗೆ ನೀವು ಪ್ರಿಪೇರ್ ಆದ್ರಿ ಅಂತಂದ್ರೆ ಈ ಚಾಪ್ಟರ್ ಅಲ್ಲಿ 2 ಮಾರ್ಕ್ಸ್ ಖಂಡಿತ ಬರುತ್ತಾ. ನೆಕ್ಸ್ಟ್ ನಿಮಗೆ ಇದ್ರಲ್ಲಿ ಟೆನ್ಷನ್ ಇರಲ್ಲ, 2 ಮಾರ್ಕ್ಸ್ ಇಲ್ಲ ಮಕ್ಕಳ, 3 ಮಾರ್ಕ್ಸ್ ಇಲ್ಲ, 4 ಮಾರ್ಕ್ಸ್ ಇಲ್ಲ. ಅಟ್ ಲಾಸ್ಟ್ ಫೈನಲ್ ಆಗಿ ಯಾವ್ದು ಬರುತ್ತೆ ಮಕ್ಕಳ, 5 ಮಾರ್ಕ್ಸ್ ಕ್ವಶನ್. ಓಕೆ, ಅದಕ್ಕೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳ. ದಿಸ್ ಇಸ್ ದ ಸ್ಟಾರ್ 1. ಓಕೆ, ಸೊ ಸ್ಟಾರ್ 1 ಚಾಪ್ಟರ್ ಇದು. ಓಕೆ, ಓಕೆನಾ ಮಕ್ಕಳ. ಸೊ ದಿಸ್ ಇಸ್ ದ 1. ಸೊ ಇದ್ರಲ್ಲೂ 2 ಮಾರ್ಕ್ಸ್ ಕೇಳಲ್ಲ, 3 ಮಾರ್ಕ್ಸ್ ಕೇಳಲ್ಲ, 4 ಮಾರ್ಕ್ಸ್ ಕೇಳಲ್ಲ. ಅಟ್ ದ ಲಾಸ್ಟ್ 5. ಓಕೆನಾ ಮಕ್ಕಳ. ಸೊ 5 ಕೇಳ್ತಾರೆ. ಸೊ ಟೋಟಲ್ ಆಗಿ 3 ಕ್ವಶನ್ಸ್, ಬಟ್ ವೇಟೇಜ್ ನೋಡಿ ಮಕ್ಕಳ 7 ಇದೆ. ಓಕೆನಾ. ನೆಕ್ಸ್ಟ್ ನೋಡೋದಾದ್ರೆ ಹೆರಿಡಿಟಿ ಚಾಪ್ಟರ್ ಅಲ್ಲಿ ಮಕ್ಕಳ ಯಾವ್ದಾದ್ರು ಕೇಳ್ತಾರೆ, 1 ಮಾರ್ಕ್ಸ್ ಇಂದು ಒಂದೇ ಕ್ವಶನ್ ಕೇಳೋದು ಮಕ್ಕಳ. ಓಕೆನಾ. ನೆಕ್ಸ್ಟ್ 3 ಮಾರ್ಕ್ಸ್, ಇದು 1 ಮಾರ್ಕ್ಸ್ ಮಕ್ಕಳ. ಸೊ ಓಕೆನಾ, ಕನ್ಫ್ಯೂಸ್ ಆಗಬೇಡಿ. ದಿಸ್ ಇಸ್ ಫಾರ್ 1 ಮಾರ್ಕ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ಸ್ಗೆ. ಓಕೆ, ದಿಸ್ ಇಸ್ ಟೋಟಲ್ ಕ್ವಶನ್ಸ್, ಟೋಟಲ್ ಮಾರ್ಕ್ಸ್. ಓಕೆನಾ ಮಕ್ಕಳ. ಸೊ ಕ್ಲಿಯರಾ? ಸೊ ಇವಾಗ ನೋಡೋಣ ಫಸ್ಟ್ ಹೆರಿಡಿಟಿ ಚಾಪ್ಟರ್ ಅಲ್ಲಿ ಆಗಿದೆ ಮಕ್ಕಳ. ಸೊ ದೇರ್ ಇಸ್ ನೋ 2 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್ 1 ಕೇಳ್ತಾರೆ. ಓಕೆನಾ. ಸೊ ಟೋಟಲ್ ಎಷ್ಟಾಯ್ತು, 2 ಕ್ವಶನ್ಸ್ ಆಯ್ತು, ಅಂಡ್ ಒಂದು 3 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ ಮಕ್ಕಳ, ಒಂದು 1 ಮಾರ್ಕ್ಸ್ ಕ್ವಶನ್. ಕ್ಲಿಯರ್. ನೆಕ್ಸ್ಟ್ ಫಿಸಿಕ್ಸ್ ಬಂದ್ವಿ ಅಂತಂದ್ರೆ ಮಕ್ಕಳ ಇಟ್ಸ್ ಆಲ್ ಅಬೌಟ್ ದ ಓಕೆ. ಸೊ ಫಿಸಿಕ್ಸ್ ಅಲ್ಲಿ ಹ್ಯೂಮನ್ ಫಸ್ಟ್ ಲೈಟ್ ರಿಫ್ಲೆಕ್ಷನ್ ಮತ್ತೆ ರಿಫ್ರಾಕ್ಷನ್ ಅಲ್ಲಿ ಮಕ್ಕಳ. ಸೊ 1 ಮಾರ್ಕ್ಸ್ ಇಂದು ಒಂದೇ ಒಂದು ಕ್ವಶನ್ ಕೇಳ್ತಾರೆ, 2 ಮಾರ್ಕ್ಸ್ ಕೇಳಲ್ಲ ಮಕ್ಕಳ. ಡೈರೆಕ್ಟ್ ಆಗಿ 3 ಮತ್ತೆ 4 ಮಾರ್ಕ್ಸ್ ಕೇಳ್ತಾರೆ. ಓಕೆ, 4 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಅದಕ್ಕೆ ವೇಟೇಜ್ 8 ಇರೋದು ಮಕ್ಕಳ. ಓಕೆ, ಸೊ ಇದ್ರಲ್ಲೂ 5 ಮಾರ್ಕ್ಸ್ ಕೇಳಲ್ಲ, ಇದ್ರಲ್ಲೂ ಫಸ್ಟ್ ಚಾಪ್ಟರ್ ಅಲ್ಲಿ ಇರಲಿಲ್ಲ ಮಕ್ಕಳ. ಓಕೆನಾ. ಸೊ ಫಸ್ಟ್ ಅಲ್ಲೂ ಇರಲಿಲ್ಲ, 4 ಮಾರ್ಕ್ಸ್ ಅಲ್ಲೂ ಇಲ್ಲ. ಓಕೆ, ನೆಕ್ಸ್ಟ್ ಸೊ ಹ್ಯೂಮನ್ ಹೈ ಅಂಡ್ ಕಲರ್ಫುಲ್ ವರ್ಲ್ಡ್ ಅಲ್ಲಿ ಮಕ್ಕಳ 1 ಮಾರ್ಕ್ಸ್ ಕ್ವಶನ್ ಕೇಳೋದೇ ಇಲ್ಲ ಇದರಲ್ಲಿ. ಓಕೆ, ಡೋಂಟ್ ವರಿ. 2 ಮಾರ್ಕ್ಸ್ ಇಂದು 1 ಕೇಳ್ತಾರೆ, 3 ಮಾರ್ಕ್ಸ್ 1 ಕೇಳ್ತಾರೆ ಅಷ್ಟೇ. ಓಕೆನಾ. ಸೊ ಇದ್ರಲ್ಲಿ 4 ಇಲ್ಲ, 5 ಇಲ್ಲ. ಓಕೆ, ನೆಕ್ಸ್ಟ್ ಸೊ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಮಕ್ಕಳ ನೋಡೋಣ. ಸೊ 1 ಮಾರ್ಕ್ಸ್ ಇಂದು 2 ಕ್ವಶನ್ಸ್ ಕೇಳ್ತಾರೆ, 2 ಮಾರ್ಕ್ಸ್ 1 ಕ್ವಶನ್ ಕೇಳ್ತಾರೆ, 3 ಮಾರ್ಕ್ಸ್ ಇಲ್ಲ ಮಕ್ಕಳ, ಡೈರೆಕ್ಟ್ 4. 5 ಮಾರ್ಕ್ಸ್ ಅಂತೂ ಇಲ್ವೇ ಇಲ್ಲ ಮಕ್ಕಳ. ಓಕೆ, ಸೊ ಒಂದು ಚಾಪ್ಟರ್ ಅಲ್ಲಿ ನೋಡಿದ್ವಿ ಅಲ್ವಾ. ಸೊ ಇದ್ರಲ್ಲಿ ಆಲ್ಮೋಸ್ಟ್ ಇದ್ರಲ್ಲಿ ಯಾವುದೋ ಚಾಪ್ಟರ್ಸ್ ಅಲ್ಲೂ 5 ಮಾರ್ಕ್ಸ್ ಕೇಳೋದೇ ಇಲ್ಲ. ಸೊ ಹೌ ಡು ಆರ್ಗಾನಿಸಮ್ಸ್ ರಿಪ್ರೊಡ್ಯೂಸ್ ಅದರಲ್ಲಂತೂ 1 ಮಾರ್ಕ್ಸ್, ಒಂದು ಕ್ವಶನ್ 5 ಮಾರ್ಕ್ಸಿಗೆ ಬಂದೇ ಬರುತ್ತೆ. ಓಕೆ, ನೆಕ್ಸ್ಟ್ ಒನ್ ಮಕ್ಕಳ, ನೆಕ್ಸ್ಟ್ ಒನ್ ಇಸ್ ಆಲ್ ಅಬೌಟ್ ದ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಮಕ್ಕಳ. ಓಕೆ, ಸೊ ಅದರಲ್ಲಿ 1 ಮಾರ್ಕ್ಸ್ ಕ್ವಶನ್ 1 ಕೇಳ್ತಾರೆ, 2 ಮಾರ್ಕ್ಸ್ ಕ್ವಶನ್, ಸೊ 2 ಮಾರ್ಕ್ಸ್ ಕ್ವಶನ್ ಕೂಡ 1 ಕೇಳ್ತಾರೆ, 3 ಮಾರ್ಕ್ಸ್ ಕೂಡ 1 ಕೇಳ್ತಾರೆ. ಓಕೆ, ದೇರ್ ಇಸ್ ನೋ 4 ಮಾರ್ಕ್ಸ್ ಇಲ್ಲ ಮಕ್ಕಳ, 5 ಮಾರ್ಕ್ಸ್ ಇಲ್ಲ. ಓಕೆನಾ. ಸೊ ಟೋಟಲ್ ವೇಟೇಜ್ ಎಷ್ಟಿದೆ, 6 ಇದೆ. ಓಕೆನಾ. ನೆಕ್ಸ್ಟ್ ಅವರ್ ಎನ್ವಿರಾನ್ಮೆಂಟ್ ಚಾಪ್ಟರ್ ಅಲ್ಲಿ ಮಕ್ಕಳ. ಸೊ 1 ಮಾರ್ಕ್ಸ್ ಕೇಳಲ್ಲ, 2 ಮಾರ್ಕ್ಸ್ ಕೇಳಲ್ಲ, 4 ಮಾರ್ಕ್ಸ್ ಇಲ್ಲ, 5 ಮಾರ್ಕ್ಸ್ ಇಲ್ಲ. ಜಸ್ಟ್ ಫಾರ್ 3 ಮಾರ್ಕ್ಸ್ಗೆ ಒಂದೇ ಒಂದು ಕ್ವಶನ್ ಕೇಳ್ತಾರೆ,
ದಟ್ ಈಸ್ ದ ಟೋಟಲ್ 1. ಓಕೆನಾ ಮಕ್ಕಳ, ಕ್ಲಿಯರಾ? ಸೊ ಇದಿಷ್ಟು ನಿಮಗೆ ಫಸ್ಟೇ ಗೊತ್ತಿರಬೇಕು. ಓಕೆನಾ ಮಕ್ಕಳ? ಸೊ ಕ್ಲಿಯರ್ ಆಯ್ತಾ? ಯಾವ ಚಾಪ್ಟರ್ ಅಲ್ಲಿ ಏನನ್ನ ಕೇಳ್ತಾರೆ, ನಾವು ಯಾವ ತರ ಪ್ರಿಪೇರ್ ಆಗಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಓಕೆನಾ ಮಕ್ಕಳ? ಸೊ ಇದು ನಿಮಗೆ ಯಾವಾಗ್ಲೂ ನೀವು ಓದೋ ಸ್ಟಡಿ ಏನು ಟೇಬಲ್ ಇರುತ್ತಲ್ಲ, ಸೊ ಅದ್ರ ಪಕ್ಕದಲ್ಲೇ ಇರಬೇಕು. ಓಕೆನಾ ಮಕ್ಕಳ? ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ನೀವು ಇದನ್ನ ಕ್ಲಾರಿಟಿ ಅಂದ್ರೆ ನಿಮಗೆ ಗೊತ್ತಿರಲೇಬೇಕು. ಓಕೆ, ಸೊ ಇದು ಗೊತ್ತಿದ್ರೆ ಮಾತ್ರ ನೀವು ಯಾವ ಚಾಪ್ಟರ್ನ ಯಾವ ತರ ಓದ್ಬೋದು. ನೋಡಿ, ಇದರಲ್ಲೆಲ್ಲ 1 ಮಾರ್ಕ್ಸ್ ಕೇಳಲ್ಲ ಅಂತಂದ್ರೆ ಲಾಸ್ಟ್ ಅಲ್ಲಿ, ಸೊ ನೀವು ಬೇರೆ ತರ ಓದ್ಬೇಕಾಗುತ್ತೆ ಅಲ್ವಾ, ಫಾರ್ 3 ಮಾರ್ಕ್ಸ್ ಅಲ್ವಾ ಮಕ್ಕಳ? ಸೊ ಅದಕ್ಕೋಸ್ಕರ ಹೇಳೋದು. ಸೊ ಇದು ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಿರಲಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮಕ್ಕಳ. ಬಟ್ ಅದಕ್ಕಿಂತ ಮುಂಚೆ ಈ ವಿಡಿಯೋ ಏನಾದರೂ ಕಂಪ್ಲೀಟ್ ಆಗಿ ನೋಡಿ, ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮಕ್ಕಳ. ಓಕೆ, ಸೊ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಲ್ವಾ? ಸೊ ನಮ್ಮ ವೇದಾಂತ SLC 10 ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ ಮಕ್ಕಳ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.